ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಫೇವ್ರೇಟ್ ಅದಾರೆ. ಬಟ್ ಪಂಜಾಬನು ಜಾಸ್ತಿ ಹಿಂದಿಲ್ಲ. ಯಾರು ಚಲೋ ಆಡ್ತಾರ ಅವರು ಗೆಲ್ತಾರೆ. ಬಟ್ ಆರ್ ಸಿ ಬಿ ಫೇವ್ರೇಟ್ ಇದ್ದಾರೆ. ಈಗ ಮ್ಯಾಚ್ನಲ್ಲಿ ಮಳೆ ಇಂಪಾರ್ಟೆಂಟ್ ಇದೆ. ಯಾಕಂದರೆ ರಿಸರ್ವ್ ಡೇ ಇಲ್ಲ. ಮಳೆ ಆಗಿದರೆ ಏನೂ ಆಗ್ಬೋದು. ಬಟ್ ಮ್ಯಾಚ್ ಫುಲ್ ಆಗಿದರೆ ಆರ್ ಸಿ ಬಿಗೆ ಚಾನ್ಸ್ ಇದೆ. ಯಾಕಂದರೆ ಬೌಲರ್ಸ್ ಬ್ಯಾಟರ್ಸ್ ಎಲ್ಲ ಫಾರ್ಮ್ನಲ್ಲಿ ಅದಾರೆ. ಈ ಸಲ ಕಪ್ ನಮ್ಮದೇ ಆಗ್ಬೋದು. ವಿರಾಟ್ ಕೊಹ್ಲಿ ಟಾಪ್ ಕ್ಲಾಸ್ನಲ್ಲಿ ಅದಲ್ಲ, ಟಾಪ್ ಫಾರ್ಮ್ನಲ್ಲಿ ಅದಾರೆ. ಅವರು ಬ್ಯಾಟಿಂಗ್ ಹ್ಯಾಂಡ್ ಮಾಡ್ತಾರೆ. ಯಾಕಂದರೆ ಅವ್ರು ಇನ್ನಿಂಗ್ಸ್ ಪೇಸ್ ಮಾಡ್ತಾರೆ. ಯಾರು ಮುಂದೆ ಇರ್ತಾರೆ ಅವ್ರಿಗೆ ಆಡಿಸ್ತಾರೆ. ಅವ್ರ ಪಿಚ್ನಲ್ಲಿ ಇರಬೇಕಾಗಿದೆ. ಅವ್ರ ಪಿಚ್ನಲ್ಲಿ ಇದ್ದರೆ ಆರ್ ಸಿ ಬಿಗೆ ಭಾಳ ಚಲೋ ಚಾನ್ಸ್ ಇದೆ ವಿನ್ನರ್ಲಿ. ಪಂಜಾಬ್ ಟೀಮ್ಸ್ ಓಪನರ್ಸ್ ಭಾಳ ಚಲೋ ಆಡ್ತಾ ಇದ್ದಾರೆ. ಓಪನರ್ಸ್ ಕ್ಲಿಕ್ ಆಗಿದರೆ ಅವ್ರು ಭಾಳ ದೊಡ್ಡ ಸ್ಕೋರ್ ಆಗ್ಬೋದು. ಮತ್ತು ಶ್ರೇಯಸ್ ಅಯ್ಯರ್ನ ಲಾಸ್ಟ್ ಮ್ಯಾಚ್ ಅವ್ರಿಗೆ ಗೆಲ್ಲಿಸಿದಾದರೆ ಈಗ ಶ್ರೇಯಸ್ ಅಯ್ಯರ್ ಮತ್ತು ಓಪನರ್ಸ್ ಹೆಂಗೆ ಆಡ್ತಾರೆ ಅದರ ಮೇಲೆ ಅವ್ರ ಸ್ಕೋರ್ ಎಷ್ಟು ಆಗ್ಬೋದು ಅದು ಡಿಪೆಂಡ್ ಇದೆ. ಆರ್ ಸಿ ಬಿ ಬೌಲರ್ಸ್ ಬೆಸ್ಟ್ ಅದಾರೆ. ಬೆಸ್ಟ್ ಬೌಲರ್ಸ್ ಥ್ರೂ ಔಟ್ ದ ಟೂರ್ನಮೆಂಟ್. ಬೆಸ್ಟ್ ಅಟ್ಯಾಕ್ ಬೌಲಿಂಗ್ ಮೀಡಿಯಂ ಪೇಸ್ ಅಟ್ಯಾಕ್ ಯಾರ ಕಡೆ ಇದ್ದರೆ ಅವ್ರು ಆರ್ ಸಿ ಕಡೆ ಇದೆ, ಆರ್ ಸಿ ಬಿ ಕಡೆ ಇದೆ. ಯಾಕಂದರೆ ಭುವನೇಶ್ವರ್ ಕುಮಾರ್ ಚಲೋ ಫಾರ್ಮ್ನಲ್ಲಿ ಅದಾರೆ. ಅವ್ರು ಹೆಂಗೆ ಮಾಡ್ತಾರೆ ಅದರ ಮೇಲೆ ಮ್ಯಾಚ್ ಡಿಪೆಂಡ್ ಇದೆ. ಮಿಲಿಂದ್ ಚೌಹಾನ್ ಅಂತ. ಈ ಸಲ ಕಪ್ ಗ್ಯಾರಂಟಿ ನಮ್ಮದೇ. ಇದು ಆರ್ ಸಿ ಬಿ ಭಾಳ ಪವರ್ಫುಲ್ ಸ್ಟ್ರಾಂಗ್ ಐತ್ರಿ. ಆರ್ ಸಿ ಬಿ ಬ್ಯಾಟಿಂಗ್ ಲೈನ್ ಭಾಳ ಸ್ಟ್ರಾಂಗ್ ಐತ್ರಿ. ಮತ್ತು ಬೌಲಿಂಗ್ ಲೈನಪ್ಪು ಭಾಳ ಸ್ಟ್ರಾಂಗ್ ಐತ್ರಿ. ಹೆಜಲ್ವುಡ್ ಭಾಳ ಚಲೋ ಬೌಲಿಂಗ್ ಮಾಡತ್ತಂತ ರೀ. ವಿರಾಟ್ ಕೊಹ್ಲಿ ಫಾರ್ಮ್ನಾಗ ಬಂದ್ರೆ ಒಂದು 50-40 ರನ್ ಮಾಡ್ರೂ ಮ್ಯಾಚ್ ಗೆಲ್ಲೋ ಸಂದರ್ಭ ಐತ್ರಿ. 18 ವರ್ಷದ ಕನಸು ನನಸಾಗುತ್ತೆ. ಇವತ್ತು ನನಸಾಗತ್ತೆ ರೀ. ಭಾಳ ಕಷ್ಟಪಟ್ಟಾರ ರೀ ವರ್ಷ. ಈಗ ಈ ಸಲ ಗ್ಯಾರಂಟಿ ಗೆಲ್ತಾರೆ ರೀ. ಹಾಂ ರೀ. ಮತ್ತು ಏನೇನಾಗೋದು ಮ್ಯಾಚ್ನಾಗ ಇದು ಟಾಸ್ ಆರ್ ಸಿ ಬಿ ಗೆದ್ರೆ ಭಾಳ ಚಲೋ ಆಗ್ತೈತಿ ರೀ. ಬೌಲಿಂಗ್ ಲೈನ್ ಅಂದ್ರೆ ಡಿಫೆಂಡ್ ಮಾಡಕ್ಕೆ ಭಾಳ ಚಲೋ ಆಗ್ತೈತಿ ನಮಗೆ. ಬೌಲಿಂಗ್ ಲೈನ್ ಭಾಳ ಸ್ಟ್ರಾಂಗ್ ಐತ್ರಿ. ಸುಯೇಶ್ ಶರ್ಮಾ ಅದು ಎಲ್ಲ ಫಾರ್ಮ್ನಾಗ ಬಂದಾರ ರೀ. ಹೆಜಲ್ವುಡ್ ಚಲೋ ವಿಕೆಟ್ ತೆಗಿತಾನೆ ರೀ ಪೆಹ್ಲೆಯಿಂದ. ಅಂದ್ರೆ ಅವ್ರು ಚಲೋ ಬೌಲಿಂಗ್ ಹಾಕಿದ್ರೆ ಗ್ಯಾರಂಟಿ ಗೆಲ್ತಾರೆ. ಪಂಜಾಬ್ದಾಗ ಆರ್ ಸಿ ಬಿ ಭಾಳ ಡೇಂಜರ್ ಬೌಲಿಂಗ್ ಮಾಡ್ತಾನೆ ರೀ. ಅವ್ನು ಯಾರ್ಗ್ ಬಿಟ್ರೆ ಭಾಳ ಫಾಸ್ಟ್ ಮತ್ತು ಮಿಚಲ್ ಸ್ಟಾರ್ ಗತೆ ಆಗ್ತಾನೆ ರೀ ಅವ್ನು ಬಾಲ್. ಅವು ಚಲೋ ಬೌಲಿಂಗ್ ಹಾಕಿದ್ರೆ ಆರ್ ಸಿ ಬಿಗೆ ಭಾಳ ತೊಂದರೆ ಆಗ್ತೈತಿ. ಹಾಂ, ಈ ಸಲ ಗ್ಯಾರಂಟಿ ಗೆಲ್ತಾರೆ ರೀ. ಹಾಂ ರೀ. ನಮ್ಮ ಹೆಸರು ಗಣೇಶ್ ರೀ. ಇವತ್ತಿನ ಮ್ಯಾಚ್ ಹೊಡಿತಾರೆ ರೀ. ಇವತ್ತು ಟಾಸ್ ಅದು ಗೆದ್ರೆ ಫುಲ್ ಚಲೋ ಆಕೈತೆ ರೀ. ಮತ್ತು ಬಾಲಿಂಗ್ ಲೈನಪ್ಪು ಚಲೋ ಐತ್ರಿ. ಮತ್ತು ಬ್ಯಾಟಿಂಗು ಚಲೋ ಐತ್ರಿ. ಹೊಡಿತಾರೆ ಇವತ್ತು. ಏನೇನಾಗ್ಬೋದು ಇವತ್ತು ಮ್ಯಾಚ್ ಅಂದರೆ ಆರ್ ಸಿ ಬಿ ಗೆಲ್ಬೋದು. ಇವತ್ತು ಆರ್ ಸಿ ಬಿ ಪಕ್ಕ ಗೆಲ್ತೈತಿ. ಯಾರು ಆಡ್ಬೋದು? ಇವತ್ತು ಕೊಹ್ಲಿ ಶಾರ್ಟ್ ಅದು ಆಡ್ತಾರೆ ರೀ. ಮತ್ತು ಶಪರ್ಡ್ ಟೀಮ್ ಡೇವಿಡ್ ಆಡ್ತಾರೆ ರೀ. ಪಂಜಾಬ್ ಸ್ಟ್ರಾಂಗ್ ಐತಿ. ಪಂಜಾಬ್ ಸ್ಟ್ರಾಂಗ್ ಐತಿ. ಬೀಟ್ ಮಾಡ್ತಾರೆ ಈ ಸಲ ಕಪ್ ನಮ್ದೇ ರೀ. ಎಷ್ಟು ವರ್ಷದಿಂದ ನೀವು ಕಪ್ ಕಾಯ್ತೀರಿ? 18 ವರ್ಷದಿಂದ ಕಾಯ್ತೀವಿ ರೀ. ಆದ್ರೆ ಕನಸು ನನಸಾಗ್ಬೋದು ರೀ ಇವತ್ತು. ಕನಸು ನನಸಾದ್ರೆ ಏನು ಮಾಡ್ತೀರಿ? ಹಾಂ ರೀ. ಮ್ಯಾಚ್ ಗೆದ್ರೆ ಏನು ಮಾಡ್ಬೇಕು ಮಾಡಿದ್ರಿ? ಇವತ್ತು ಸೆಲೆಬ್ರೇಷನ್ ಹೊರಗೆ ಪಟಾಕಿ ಶಾರ್ಟ್ಸ್ ಅದು ಹಚ್ಚದ್ರಿ. ನಮ್ಮ ಹೆಸರು ಶಿವಕುಮಾರ್ ಕುಂಬಾರ್. ನಾನು ಕಳೆದ 18 ವರ್ಷದಿಂದ 2008ದಿಂದ ಮ್ಯಾಚ್ ನೋಡ್ತಾ ಬರ್ತಾಯಿದ್ದೀನಿ. ಬಟ್ ಆರ್ ಸಿ ಬಿ ಫೈನಲ್ ತನಕ ಹೋಗ್ತಾರೆ, ಪ್ಲೇ ಆಫ್ ರೌಂಡ್ ಹೋಗ್ತಾರೆ. ಆಮೇಲೆ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ಬಟ್ ಈ ಸರಿ ಫೈನಲ್ ಗೆಲ್ತಾರೆ ಅಂತ ಭಾಳ ನನಗೆ ವಿಶ್ವಾಸ ಇದೆ. ಇವತ್ತು ಆರ್ ಸಿ ಬಿದಲ್ಲಿ ಕೊಹ್ಲಿ ಆಡ್ತಾರೆ, ಸಾಲ್ಟ್ ಆಡ್ತಾರೆ. ಮತ್ತು ಬೌಲಿಂಗನ್ನು ಚೆನ್ನಾಗಿದೆ. ಆರ್ ಸಿ ಬಿ ಬೌಲಿಂಗನ್ನು ಚೆನ್ನಾಗಿದೆ. ಮೇನ್ ಅಂದರೆ ಟಾಸ್ ವಿನ್ ಆಗೋದು ಅದು ಮೇನ್ ಇದೆ. ಯಾರು ವಿನ್ ಆಗ್ತಾರೋ ಅವ್ರು ಬ್ಯಾಟಿಂಗ್ ತೊಗೋಬೇಕಂತ. ಪಂಜಾಬ್ ಸ್ಟ್ರಾಂಗ್ ಇದೆ. ಶ್ರೇಯಸ್ ಅವರು ಸ್ಟ್ರಾಂಗ್. ಲಾಸ್ಟ್ ಟೈಮ್ ನೋಡ್ಬೇಕಂದ್ರೆ ಶ್ರೇಯಸ್ ಚೆನ್ನಾಗಿ ಆಡಿದ್ದಾರೆ. ಅವ್ರನ್ನ ಕಟ್ಟಿ ಹಾಕ್ಬೇಕಷ್ಟೇ. ಅವ್ರದ್ದು ಬೌಲಿಂಗ್ ಚೆನ್ನಾಗಿದೆ. ನೋಡೋಣ. ಬೀಟ್ ಮಾಡ್ತಾರಾ? 100 ಬೀಟ್ ಮಾಡ್ತಾರೆ. ಈ ಸಲ ಕಪ್ ನಿಮ್ಮದೇ ಅಂತಂದ್ರೆ ಏನು ಸೆಲೆಬ್ರೇಷನ್ ಮಾಡ್ತೀವಿ? ಸೆಲೆಬ್ರೇಷನ್ ಅಂದರೆ ಅದೇನು ಹೇಳಲಿಕ್ಕೆ ಬೇಡ. ಫುಲ್ ಇಂಡಿಯಾದನ್ನು ಸೆಲೆಬ್ರೇಟ್ ಮಾಡ್ತದೆ ಅನ್ನಿಸ್ತದೆ ರೀ. ಅಭಿಮಾನಿ ಒಳಗೆ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ. ಆರ್ ಸಿ ಬಿ ನಮ್ಮದೇ. ರವಿ ಮಾರಿಹಾಳ.